ಎಲ್ಲರಿಗೂ ನಮಸ್ಕಾರ. ನಾನು ಸಂಕೇತ್ ಶಿವಪ್ಪ, ವಾಂಟೆಡ್ ಬಾಲ ಸಿನಿಮಾದ ನಿರ್ದೇಶಕ ಮತ್ತು ಸಂಕಲನಕಾರ. ಹಾಗೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದ್ದೀನಿ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಗೌಡ ಸಮಾಜ ಮರುಗೋಡು ಇವರ ವತಿಯಿಂದ ಅರೆಭಾಷೆ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಮರುಗೋಡಿನಲ್ಲಿ ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಂಪೂರ್ಣವಾಗಿ ಕೊಡಗಿನವರೇ ಸೇರಿ ಮಾಡಿರುವಂತಹ ವಾಂಟೆಡ್ ಬಾಲ ಸಿನಿಮಾವನ್ನು ನಮಗೆ ಪ್ರದರ್ಶನ ಮಾಡೋದಕ್ಕೆ ಅವಕಾಶವನ್ನು ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸೇರಿ ಸಿನಿಮಾವನ್ನು ನೋಡಿ ಹಾಗೆ ಕಾರ್ಯಕ್ರಮವನ್ನು ನೋಡಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಮುಖ್ಯವಾಗಿ ಈ ಕಥೆಯನ್ನು ಕೆಲವೊಂದು ಮುಖ್ಯ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಈ ಕಥೆಯನ್ನು ಮಾಡಲಾಗಿದೆ. ಈ ಒಂದು ಕಥೆಯನ್ನು ಬರೆದಿರೋದು ನಮ್ಮ ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿಬೈಲು ಅನ್ನೋರು. ಅವರ ಒಂದು ಕತೆ ಕೂರ್ಗ್ ರೆಜಿಮೆಂಟ್ ಅನ್ನುವಂಥ ಒಂದು ಕಥೆಯಿಂದ ಅದರಿಂದ ಇನ್ಸ್ಪೈರ್ ಆಗಿ ಈ ಒಂದು ವಾಂಟೆಡ್ ಬಾಲ ಸಿನಿಮಾವನ್ನು ನಾವು ಮಾಡಿದ್ದೀವಿ. 100% ಹೇಳ್ತೀನಿ, ಇದು ಬಾಲಿಂದ ಕೆಲಸ ಸರ್. ಈಗ ಬಾಲ ಅನ್ನೋ ಕ್ಯಾರೆಕ್ಟರ್ ನಿಜವಾಗ್ಲೂ ಇತ್ತು. ಸೊ ಆ ಕ್ಯಾರೆಕ್ಟರ್ ಹೇಗಿತ್ತು, ಏನಾಯಿತು, ಅವನ ಜೀವನದಲ್ಲಿ ಏನಾಯಿತು ಅನ್ನೋದು ಈ ಒಂದು ಕತೆ. ಮುಖ್ಯವಾಗಿ ಕಥೆಯನ್ನು ಇಟ್ಕೊಂಡು ನಾವು ಮಾಡಿರುವಂಥ ಒಂದು ವಾಂಟೆಡ್ ಬಾಲ ಅನ್ನೋಂಥ ಸಿನಿಮಾ. ಮುಖ್ಯವಾಗಿ ಇಲ್ಲಿ ಈಗ ಪ್ರೆಸೆಂಟ್ ಮೂಲ ಕಾರ್ಮಿಕರ ಜಾಗಕ್ಕೆ ಅಸ್ಸಾಂ ಅವರು ಬಂದು ರಿಪ್ಲೇಸ್ ಆಗ್ತಿರುವಂಥದ್ದು, ಮತ್ತು ಇಲ್ಲಿ ಒಂದು ಕೂಲಿ ಕಾರ್ಮಿಕರು ಎದುರಿಸ್ತಿರುವಂಥ ಸಮಸ್ಯೆ, ತೋಟದ ಸಾಹುಕಾರರುಗಳು, ಕಾಫಿ ತೋಟ ಮತ್ತು ಗದ್ದೆ ಇರುವಂಥ ಸಾಹುಕಾರರು ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಮಾಡಿರುವಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಎಲ್ಲರೂ ಬಂದು ಈ ಒಂದು ಸಿನಿಮಾ ನೋಡಿ 4 ಜನಕ್ಕೆ ಹೇಳಬೇಕು ಸಿನಿಮಾ ಹೇಗಿತ್ತು ಅನ್ನೋದು. ನಿಮ್ಮ ಅಭಿಪ್ರಾಯನ ಹೇಳಿ, ಆದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಸಿನಿಮಾದ ಬಗ್ಗೆ ರಿವ್ಯೂ ಹಾಕಿ ಮತ್ತು ಹಂಚಿಕೊಳ್ಳಿ. ಅರೆಭಾಷೆ ಗ್ರಾಮೋತ್ಸವಕ್ಕೆ ಎಲ್ಲರೂ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರೇಮಿಯಾಗಿದ್ದೆ ಅವಳ ಹೃದಯದ ಊರಿನಲ್ಲಿ, ಪ್ರೇಕ್ಷಕನಾಗಿ ಮಾಡಿಬಿಟ್ಲು ಅದೇ ಊರಲ್ಲಿದ್ದ ಬಾರ್ನಲ್ಲಿ.